ಯೇಸು ಪ್ರಭುವನ್ನು ಅಷ್ಟು ಕ್ರೂರವಾಗಿ ಕೊಂದಿದ್ದು ಯಾಕೆ? ಯೇಸು ಕುರಿ ಕಾಯ್ತಾ ಇದ್ರ? ಹಾಗಾದ್ರೆ ಯೇಸು ಪ್ರಭು ಕುರುಬಾನ? ಹಿಂದೂಗಳಿಗೂ ಯೇಸು ಪ್ರಭುವಿಗೂ ಇರುವ ಆ ನಂಟೇನು? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕ್ರೈಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಯೇಸು ಪ್ರಭುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯೇಸು ಪ್ರಭು ಯಾವ ರೀತಿ ಸಾವನ್ನಪ್ಪಿದ್ರು ಅಂತ ನಿಮಗೆ ಗೊತ್ತಾ? ಜನರಿಗೆ ಅಷ್ಟೊಂದು ಒಳ್ಳೆಯದನ್ನ ಮಾಡಿದ್ರೂ ಕೂಡ ಯೇಸುವನ್ನ ಶಿಲುಬೆಗೆ ಏರಿಸಲು ಕಾರಣವಾದ್ರು ಏನು ಗೊತ್ತಾ? ಜೊತೆಗೆ ಜೀಸಸ್ ಅನ್ನ ಶಿಲುಬೆಗೆ ಏರಿಸಿದ ದಿನವನ್ನ ಗುಡ್ ಫ್ರೈಡೆ ಅಂತ ಯಾಕೆ ಕರೀತಾರೆ? ಕುರಿ ಕಾಯ್ತಾ ಇದ್ದ ಯೇಸು ಹಿಂದೂನ? ಕುರುಬ ಜನಾಂಗಕ್ಕೆ ಸೇರಿದ್ರ ಯೇಸುವಪ್ಪ? ಕ್ರೈಸ್ತ ಕೃಷ್ಣ ಎರಡೂ ಒಂದೇನಾ? ಹಿಂದೂಗಳಿಗೂ ಯೇಸುಗೂ ಇರುವ ಸಂಬಂಧ ಏನು? ತಂದೆಗೆ ಇಲ್ಲದೆ ಯೇಸಪ್ಪ ಹುಟ್ಟಿದ್ದು ಹೇಗೆ? ಈ ರೀತಿ ಈ ವಿಡಿಯೋದಲ್ಲಿ ಯೇಸು ಪ್ರಭು ಜನನದಲ್ಲಿ ನಡೆದ ವಿಸ್ಮಯ ಘಟನೆಗಳು, ಅವರು ಅನುಭವಿಸಿದ ಸಾವು ನೋವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಜರತ್ ಅನ್ನೋ ಊರಲ್ಲಿ ಮೇರಿ ಅನ್ನೋ ಒಬ್ಬ ಹುಡುಗಿ ಜೊತೆಗೆ ಜೋಸೆಫ್ ಅನ್ನೋ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ಹಿರಿಯರು ನಿಶ್ಚಯ ಮಾಡ್ತಾರೆ. ಮೇರಿ ತುಂಬಾ ದೈವ ಭಕ್ತಿಯನ್ನ ಹೊಂದಿರುವ ಸ್ತ್ರೀ. ಹೀಗೆ ಮೇರಿ ರಾತ್ರಿ ನಿದ್ದೆ ಮಾಡೋ ಟೈಮಲ್ಲಿ ಒಂದು ಕನಸು ಬೀಳತ್ತೆ. ಆ ಕನಸಲ್ಲಿ ಒಬ್ಬ ದೇವದೂತ ಬಂದು, ಮೇರಿ, ನಿನ್ನ ಪರಿಶುದ್ಧ ಆತ್ಮದಿಂದ ನೀನು ಗರ್ಭವತಿಯಾಗಲಿರುವೆ, ನೀನು ಒಂದು ಮಗುವಿಗೆ ಜನ್ಮವನ್ನ ನೀಡಲಿರುವೆ, ಆ ಮಗುವಿಗೆ ಯೇಸು ಅಂತ ಹೆಸರಿಡು ಅಂತ ಹೇಳಿ ಮಾಯವಾಗಿ ಬಿಡ್ತಾರೆ. ಆ ಕನಸು ಬಿದ್ದ ತಕ್ಷಣವೇ ಮೇರಿ ತುಂಬು ಗರ್ಭಿಣಿಯಾಗ್ತಾಳೆ. ಯಾಕಂದ್ರೆ ಮದುವೆಗೆ ಮುಂಚೆನೇ ಒಂದು ಮಗುವಿಗೆ ಜನ್ಮವನ್ನ ನೀಡಿದ್ರೆ ಆ ಸಮಾಜ ತನ್ನನ್ನ ಯಾವ ರೀತಿ ನೋಡತ್ತೋ, ಎಲ್ಲರೂ ನನ್ನನ್ನ ಅಸಹ್ಯವಾಗಿ ನೋಡ್ತಾರೇನೋ ಅಂತ ಚಿಂತೆಗೀಡಾಗ್ತಾಳೆ. ಆದ್ರೆ ಇದು ನಡೀತಾ ಇರೋದು ಭಗವಂತನ ಮಾರ್ಗದಲ್ಲಿ. ನನಗೆ ಭಗವಂತನ ಆಜ್ಞೆಯಾಗಿದೆ, ಅದೇನೇ ಬಂದ್ರೂ ಅದನ್ನ ಎದುರಿಸುವೆ ಅಂತ ಮೇರಿ ಅದಕ್ಕೆಲ್ಲ ಒಪ್ಕೊಳ್ತಾಳೆ. ಹೀಗೆ ದೇವರ ಆಜ್ಞೆಯಂತೆ ಮೇರಿ ಕನ್ಯೆಯಾಗಿರುವಾಗಲೇ ಗರ್ಭವತಿಯಾಗ್ತಾಳೆ. ಇದರಿಂದ ಮದುವೆಯಾಗಬೇಕು ಅಂತ ಆಸೆ ಪಟ್ಟಿದ್ದ ಜೋಸೆಫ್ ಆಕೆಯನ್ನ ಮದುವೆಯಾಗದೆ ಇರಲು ತೀರ್ಮಾನ ಮಾಡ್ತಾನೆ. ಹೀಗೆ ಅವರು ರಾತ್ರಿ ಮಲಗಿದ್ದಾಗ ಆತನ ಕನಸಲ್ಲಿ ದೇವದೂತ ಬಂದು, ಮೇರಿಯ ಬಗ್ಗೆ ಸಂಶಯ ಪಡಬೇಡ, ಮೇರಿಯ ಪರಿಶುದ್ಧ ಆತ್ಮ, ಪರಿಶುದ್ಧ ಭಕ್ತಿಯಿಂದ ಆಕೆ ಗರ್ಭವತಿಯಾಗಿದ್ದಾಳೆ, ಆಕೆಯ ಹೊಟ್ಟೆಯಲ್ಲಿ ಓರ್ವ ಮಹಾನ್ ದೇವನೇ ಜನಿಸಲಿದ್ದಾನೆ, ಅವನೇ ಈ ಲೋಕದ ರಕ್ಷಕನಾಗ್ತಾನೆ ಅಂತ ಹೇಳ್ತಾನೆ. ಇದನ್ನ ಅರಿತಂತಹ ಜೋಸೆಫ್ ಅಂದಿನಿಂದ ಮೇರಿಗೆ ಸಹಕಾರ ಮಾಡ್ತಾನೆ. ಹೀಗೆ ಕೆಲ ಕಾರಣಗಳಿಂದ ಯೇಸು ಪ್ರಭು ಒಂದು ಹಸುಗಳ ಕೊಟ್ಟಿಗೆಯಲ್ಲಿ ಹುಟ್ಟುತ್ತಾನೆ. ಹೀಗೆ ಯೇಸು ಬೆಳೆದ ನಂತರ ಜನರಿಗೆ ಸ್ವಾರ್ಥಗಳನ್ನ, ಅಂದ್ರೆ ಜೀವನದಲ್ಲಿ ಹೇಗಿರಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಸುವಾರ್ತೆಯನ್ನ ಸಾರುತ್ತಾ ಹೋಗ್ತಾನೆ. ಈ ರೀತಿ ಸುವಾರ್ತೆಗಳನ್ನ ಸಾರುವ ಯೇಸು ಪ್ರಭು ಎಷ್ಟೋ ಉತ್ತಮ ಕಾರ್ಯಗಳನ್ನ, ಅದ್ಭುತಗಳನ್ನ ಜನರಿಗೋಸ್ಕರವೇ ಮಾಡ್ತಾರೆ. ಯೇಸು ಮಾಡಿದ ಪವಾಡಗಳ ಬಗ್ಗೆ ಮುಂದೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಯೇಸುವಿನ ಅಂತ್ಯ ಹೇಗಾಯಿತು, ಅವರನ್ನ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಯಿತು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಜನರಿಗೆ ಸಹಾಯ ಮಾಡ್ತಾ ಇದ್ದ ಯೇಸುವನ್ನ ಶಿಲುಬೆಗೆ ಏರಿಸ್ತಾರೆ. ಹಾಗಾದ್ರೆ ಇವರು ಮಾಡಿದಂತಹ ತಪ್ಪುಗಳಾದ್ರೂ ಏನು? ಯೇಸು ಮಾಡಿದ ದೊಡ್ಡ ದೊಡ್ಡ ತಪ್ಪುಗಳಾದ್ರೂ ಏನು ಗೊತ್ತಾ? ಆಪತ್ತಿನಲ್ಲಿದ್ದವರನ್ನ ಕಾಪಾಡೋದು, ಕುಷ್ಠರೋಗಿ ಹಾಗೂ ಕಾಯಿಲೆಗಳಿಂದ ಬಳಲ್ತಾ ಇದ್ದವರನ್ನ ಗುಣಪಡಿಸೋದು, ಮೂಗನನ್ನ ಮಾತನಾಡಿಸುವಂತೆ ಮಾಡೋದು, ಕಣ್ಣಿಲ್ಲದವರಿಗೆ ದೃಷ್ಟಿ ಕೊಟ್ಟಿದ್ದು, ಊಟ ಇಲ್ಲದೆ ಬಳಲ್ತಾ ಇದ್ದವರಿಗೆ ಹೊಟ್ಟೆ ಹಸಿವನ್ನ ನೀಗಿಸಿದ್ದು ಯೇಸುವಿಗೆ ಮುಳುವಾಯಿತು. ಅದು ಹೇಗೆ ಅಂತಂದ್ರೆ, ಒಳ್ಳೆಯ ಕೆಲಸ ಮಾಡಿದ್ರೆ ದುಷ್ಟರಿಗೆ ಆಗೋದೇ ಇಲ್ಲ. ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ ಯೇಸುವಿನ ಮೇಲೆ ದುಷ್ಟರು ಕತ್ತಿ ಮಸೆತಿದ್ರು. ಆಗಿನ ಕಾಲದ ಕೆಲವೊಂದಿಷ್ಟು ಜನ ಮತ ನಾಯಕರು ಯೇಸು ಮಾಡ್ತಾ ಇದ್ದ ಜನಸೇವೆಯನ್ನೇ ಕಂಡು ಹೊಟ್ಟೆ ಉರುಕೊಂಡು ಸಹಿಸೋಕಾಗ್ತಿರ್ಲಿಲ್ಲ. ಹೀಗೆ ಇದು ಮುಂದುವರೆದ್ರೆ ಜನರ ದೃಷ್ಟಿಯಲ್ಲಿ ಇವನು ದೇವರಾಗ್ತಾನೆ, ಆದಷ್ಟು ಬೇಗ ಏನಾದ್ರೂ ಮಾಡಿ ಈತನ ಮೇಲೆ ತಪ್ಪುಗಳನ್ನ, ನಿಂದನೆಗಳನ್ನ ಹೊರಿಸಿ ಜನರ ದೃಷ್ಟಿಯಲ್ಲಿ ಯೇಸು ಕೆಟ್ಟವನು ಅಂತ ಬಿಂಬಿಸಿ ಅವನನ್ನ ಸಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದರಂತೆ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಆ ಶಿಷ್ಯನೇ ಯೇಸುವನ್ನ ರಾಜಭಟರಿಗೆ ಹಿಡಿದುಕೊಡುವಂತೆ ಮಾಡ್ತಾನೆ. ಸೈನಿಕರು ಯೇಸುವನ್ನ ಬಂಧಿಸಿ ರಾಜನ ಬಳಿ ಕರೆದುಕೊಂಡು ಹೋಗ್ತಾರೆ. ಕೆಲ ಮತನಾಯಕರು ಜನರ ಬಳಿ ದೂರು ಹೇಳ್ತಾರೆ. ಈ ಯೇಸು ತನ್ನನ್ನ ತಾನು ದೇವರೆಂದು ಜನರಿಗೆ ಮೋಸ ಮಾಡ್ತಾನೆ, ಸುಳ್ಳುಗಳನ್ನ ಹೇಳಿಕೊಂಡು ಅವರನ್ನ ತಪ್ಪು ದಾರಿಗೆ ಎಳೆತಿದ್ದಾನೆ. ಇಷ್ಟೊಂದು ತಪ್ಪು ಮಾಡಿದಂತಹ ಈತನನ್ನ ಶಿಲುಬೆಗೆ ಏರಿಸಿ ಅಂತ ಹೇಳ್ತಾರೆ. ಆಗ ರಾಜನಿಗೆ ಯೇಸು ಏನನ್ನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರೂ ಕೂಡ ಮತನಾಯಕರ ಮಾತುಗಳನ್ನ ಕೇಳಿ ಯೇಸುವಿಗೆ ಮರಣದಂಡನೆಯನ್ನ ವಿಧಿಸ್ತಾರೆ.
ನಂತರ ಸೈನಿಕರು ಯೇಸುವನ್ನ ಬೀದಿಯಲ್ಲಿ ಎಳೆದುಕೊಂಡು ಹೋಗಿ ಯೇಸುವಿನ ಮೇಲೆ ಶಿಲುಬೆಯನ್ನ ಸೇರಿಸಿ ದಾರಿಯಲ್ಲಿ ಹೋಗಬೇಕಾದ್ರೆ ಚಾಟಿಯನ್ನ ಹೊಡೆದು ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನ ಇಡುತ್ತಾರೆ. ಕಾಲಿನಿಂದ ಒದೆಯುತ್ತಾ ಕೈಗಳಿಂದ ಗುದ್ದಿ ರಕ್ತ ಸೋರಿದ್ರೂ ಇನ್ನೂ ಅಮಾನುಷವಾಗಿ ಹೊಡಿತಾರೆ. ಹೀಗೆ ಶಿಲುಬೆ ಮೇಲೆ ಯೇಸುವನ್ನ ಬೀಳಿಸಿ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾರೆ. ನಂತರ ಯೇಸುವಿನ ಕೈಗಳನ್ನ ಶಿಲುಬೆಗೆ ಕಟ್ಟಿ ಚೂಪಾದ ಮೊಳೆಗಳನ್ನ ಯೇಸುವಿಗೆ ನೋವಾಗುವಂತೆ ಹೊಡಿತಾರೆ. ಹೀಗೆ ಜನರ ಮಧ್ಯೆ ಯೇಸುವನ್ನ ಶಿಲುಬೆಗೆ ಏರಿಸಿಬಿಡ್ತಾರೆ. ನೋವನ್ನ ಅನುಭವಿಸ್ತಾ ಇದ್ದ ಯೇಸು ಆ ವೇಳೆ ಪರಲೋಕದಲ್ಲಿದ್ದ ತನ್ನ ತಂದೆಯ ಬಳಿ ಒಂದು ಮಾತನ್ನ ಕೇಳ್ಕೊಳ್ತಾರೆ. ಅದೇನು ಅಂತಂದ್ರೆ, ಪರಲೋಕದಲ್ಲಿರುವಂತಹ ತಂದೆಗೆ ಇವರು ಏನ್ ಮಾಡ್ತಿದ್ದಾರೆ ಎಂದು ಇವರಿಗೆ ತಿಳಿದಿಲ್ಲ, ದಯವಿಟ್ಟು ಅವರನ್ನ ಕ್ಷಮಿಸಿಬಿಡುವಂತ ತನಗೆ ನೋವು ಕೊಟ್ಟವರಿಗೆ ಒಳ್ಳೆಯದನ್ನ ಮಾಡುವಂತ ಕೇಳ್ಕೊಳ್ತಾರೆ. ಹೀಗೆ ಯೇಸು ಕೊನೆ ಉಸಿರು ಬಿಟ್ಟಾಗ ಆಕಾಶದಲ್ಲಿ ಗುಡುಗು ಸಿಡಿಲು ಮಿಂಚು ಬರುತ್ತೆ, ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲವಾಗತ್ತೆ. ಆಗ ಸೈನಿಕರು ಯೇಸುವಿನ ಜೀವ ಹೋಗಿದೆಯಾ ಇಲ್ವಾ ಅಂತ ತಮ್ಮಲ್ಲಿದ್ದ ಚೂಪಾದ ಈಟಿಯಿಂದ ಚುಚ್ಚಿ ನೋಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಜನರು ಯೇಸುವಿನ ಮೃತದೇಹವನ್ನ ಒಂದು ಬೆಟ್ಟದ ಗುಹೆಯಲ್ಲಿ ಸಮಾಧಿ ಮಾಡ್ತಾರೆ. 3 ದಿನಗಳ ನಂತರ ಯೇಸುವಿನ ಸಮಾಧಿಯನ್ನ ತೆರೆದು ನೋಡಿದಾಗ ಅಲ್ಲಿ ಯೇಸುವಿನ ಮೃತದೇಹ ಕಾಣಿಸೋದಿಲ್ಲ. ಅಲ್ಲಿ ಕಾಣೋದು ಯೇಸುವಿನ ಪುನರ್ಜನ್ಮ. ಹೀಗೆ ಕೆಲವು ದಿನಗಳವರೆಗೆ ಯೇಸು ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಕೊನೆಗೆ ಎಲ್ಲರ ಮುಂದೆ ಪರಲೋಕಕ್ಕೆ ಹೊರಟು ಹೋಗ್ತಾನೆ. ಇನ್ನು ಯೇಸು ಬದುಕಿದ್ದಾಗ ಮಾಡಿದ ಪವಾಡಗಳು, ಜನಸೇವೆಗಳ ಬಗ್ಗೆ ನೋಡೋದಾದ್ರೆ ಅವುಗಳಲ್ಲಿ ಪ್ರಮುಖವಾದದ್ದು ಏನು ಅಂತ ನೋಡಿದ್ರೆ, ಒಂದು ಬಾರಿ ಯೇಸುವಿನ ಬೋಧನೆಯನ್ನ ಕೇಳೋದಕ್ಕೆ ಅಂತ ಒಂದೇ ಬಾರಿ 5,000 ಮಂದಿ ಬರ್ತಾರೆ. ಆಗ ಅವರಿಗೆಲ್ಲ ಆಹಾರವಿಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾಗ ಯೇಸು ಪ್ರಭು ಅದನ್ನ ಗಮನಿಸಿ ಅವರ ಹತ್ರ ಇದ್ದ 5 ರೊಟ್ಟಿ ಕೇವಲ 2 ಮೀನನ್ನ ಪಡೆದು ಪ್ರಾರ್ಥನೆ ಮಾಡಿ ಇದರಿಂದ 5,000 ಮಂದಿಗೆ ಸಾಕಾಗುವಷ್ಟು ಆಹಾರವನ್ನ ಸೃಷ್ಟಿ ಮಾಡಿ ಅದರಿಂದ ಅಷ್ಟು ಜನರ ಹಸಿವನ್ನ ನೀಗಿಸ್ತಾರೆ. ಮತ್ತೆ ಯೇಸುವನ್ನ ನೋಡಲು ಬಂದಿದ್ದ ಒಬ್ಬ ಕುರುಡ ವ್ಯಕ್ತಿಗೆ ದೃಷ್ಟಿಯನ್ನ ನೀಡುತ್ತಾರೆ. ಕುಷ್ಠ ರೋಗದಿಂದ ಬಳಲ್ತಾ ಇದ್ದ ರೋಗಿಯನ್ನ ಅಲ್ಲಿನ ಜನ ಭಯಪಟ್ಟು ದೂರವಿಟ್ಟಾಗ ಆ ಕುಷ್ಠ ರೋಗಿಯ ಬಳಿ ಯೇಸುವೆ ಹೋಗಿ ರೋಗದಿಂದ ಅವನಿಗೆ ಮುಕ್ತಿ ನೀಡುತ್ತಾರೆ. ಕುಂಟರು, ಕುರುಡರು, ಮೂಗರು, ಅಂಗವಿಕಲರು ಹೀಗೆ ಎಲ್ಲರನ್ನೂ ಕೂಡ ಗುಣಪಡಿಸ್ತಾ ಇದ್ರು. ಹೀಗೆ ಒಂದು ಸಾರಿ ತಮ್ಮ ಶಿಷ್ಯರೊಂದಿಗೆ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಯೇಸು ಮಲಗಿರ್ತಾರೆ. ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಅವರ ಶಿಷ್ಯರೆಲ್ಲ ಮುಳುಗಿ ಹೋಗ್ತಾ ಇದ್ದಾಗ ತಮ್ಮ ದೈವಶಕ್ತಿಯಿಂದ ಗುಡುಗು ಸಿಡಿಲು ಮಿಂಚಿನ ಅಲೆಗಳನ್ನ ನಿಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಸಮುದ್ರದಲ್ಲಿ ಸಿಲುಕಿದ್ದ ಜನರನ್ನ ಕಾಪಾಡಲು ಸಮುದ್ರದ ನೀರಿನ ಮೇಲೆಯೇ ನಡೆದುಕೊಂಡು ಬರ್ತಾರೆ. ಇನ್ನು ಇದಿಷ್ಟೇ ಅಲ್ಲದೆ ಜೀಸಸ್ ಅವರ ಬಳಿ ಮತ್ತೊಂದು ಅದ್ಭುತ ಶಕ್ತಿಯಿತ್ತು. ಅದೇನಂದ್ರೆ ಸತ್ತಂತವರನ್ನ ಬದುಕಿಸಿದ್ರಂತೆ. ಹೌದು, ಒಂದು ಬಾರಿ ತಾಯಿಯೊಬ್ಬಳ ಮಗ ಸತ್ತೋಗಿರ್ತಾನೆ. ಆ ತಾಯಿಯ ಗೋಳನ್ನ ನೋಡಿ ಅವಳ ಮಗನನ್ನ ಮತ್ತೆ ಬದುಕಿಸಿ ಆ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿ ಹೋಗಿರ್ತಾನೆ. ಹೀಗೆ ಜನರ ಸೇವೆ ಮಾಡ್ತಾ ಇದ್ದ ಯೇಸು ಪ್ರಭು ದುಷ್ಟರ ಕುತಂತ್ರದಿಂದ ಸಾಕಷ್ಟು ನೋವನ್ನ ಅನುಭವಿಸಿ ಜೀವ ಬಿಡ್ತಾರೆ. ಮುಂದೆ ಏನೆಲ್ಲ ಆಯಿತು ಅನ್ನೋದನ್ನ ಈ ಮೊದಲೇ ಹೇಳಿದ್ದೀವಿ. ಸೊ ನೋಡಿದ್ರಲ್ಲ ಯೇಸು ಪ್ರಭುವಿನ ಹುಟ್ಟಿನಿಂದ ಸಾವಿನವರೆಗೆ ಜರ್ನಿ ಹೇಗಿತ್ತು ಅಂತ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಧನ್ಯವಾದ.